ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳನ್ನ ನೋಡ್ಕೊಂಡು ಬರೋಣ. ಸೊ ನಿಮಗೆ ಇದು HSTR ಆಗಿರ್ಬೋದು, TET, GPSTR, PSTR ಎಲ್ಲದಕ್ಕೂ ಬಹಳನೇ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ. ಕಲ್ಲಂಗಡಿ ಎಂಬ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕಲ್ಲಂಗಡಿ ಅನ್ನೋದು ಯಾವ ಸಮಾಸ ಅಂತ ಹೇಳಿ ನಾವು ಹೇಳ್ಬೋದು ಅಂತ ಹೇಳಿ, ತತ್ಪುರುಷ ಕರ್ಮಧಾರೆಯ ದ್ವಿಗು ಸಮಾಸ, ಅಂಶಿ ಸಮಾಸ ಅಂತ ಇದೆ. ಸೊ ಇಲ್ಲಿ ನಾವು ಇದನ್ನು ಅಂಶಿ ಸಮಾಸಕ್ಕೆ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಸೊ ಪೂರ್ವ ಪದದ ಅರ್ಥ ಏನಿದೆ ಕಲ್ಲು ಅನ್ನೋದು, ಸೊ ಕಲ್ಲಂಗಡಿನ ಬಿಡಿಸಿ ಬರೆದಾಗ ನೋಡಿ ಇಲ್ಲಿ ಕಲ್ಲು ಪ್ಲಸ್ ಅಂಗಡಿ ಅಂತ ಆಗುತ್ತೆ ಅಲ್ವಾ. ಸೊ ಕಲ್ಲು ಪ್ಲಸ್ ಅಂಗಡಿ. ಇಲ್ಲಿ ಕಲ್ಲು ಅನ್ನೋದು ಪೂರ್ವ ಪದ ಆ್ಯಂಡ್ ಅಂಗಡಿ ಅನ್ನೋದು ಉತ್ತರ ಪದ ಆಗುತ್ತೆ. ಸೊ ಪೂರ್ವ ಪದದ ಅರ್ಥ ಕಲ್ಲು ಏನಿದೆ ಉತ್ತರ ಪದದ ಒಂದು ಅಂಶ ಆಗಿರುತ್ತೆ. ಸಾಮಾನ್ಯವಾಗಿ ಅವ್ಯಯ ಮತ್ತು ಅವಯವ ಸಂಬಂಧವಿರ್ತಕ್ಕಂತಹ ಪದಗಳು ಸೇರಿ ಅಂಶಿ ಸಮಾಸ ಆಗುತ್ತೆ. ಇಲ್ಲಿ ಅಂಗಡಿಯ ಒಂದು ವಿಧವನ್ನು ಸೂಚಿಸುತ್ತೆ. ಹಾಗೆಯೇ ಕಲ್ಲಿನ ಹಾಗೆ ಗಟ್ಟಿಯಾದ ಕಲ್ಲನ್ನು ಹೋಲುವಂತಹ ಅಂಗಡಿ ಕಲ್ಲಂಗಡಿ ಅಂತ. ಸೊ ಹಾಗಾಗಿ ಆಪ್ಷನ್ 1 ಅಂಶಿ ಸಮಾಸಕ್ಕೆ ನಾವು ಇಲ್ಲಿ ಆನ್ಸರ್ನ ಟಿಕ್ ಮಾಡ್ಬೋದು. ಇನ್ನು ಎರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ, ನಿನ್ನಿಂದ ಎಂಬ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಿನ್ನಿಂದ ಅಂತಂದರೆ ಇದು ಇಂದ ಅಂತ ಬರುತ್ತೆ. ಸೊ ಆನ್ಸರ್ ಏನಿದೆ ಹಾಗಾದರೆ ಆಪ್ಷನ್ 2 ಇಂದ ಅಂತಕ್ಕಂಥದ್ದು. ಇಂದ ಅನ್ನೋದು ತೃತೀಯ ವಿಭಕ್ತಿ ಪ್ರತ್ಯಯ ಆಗಿರುತ್ತೆ. ಇದೇನಾಗುತ್ತೆ, ಕ್ರಿಯೆ ನಡೆಯಲು ಕಾರಣವಾದಂತಹ ಅಥವಾ ಸಾಧನವನ್ನು ಸೂಚಿಸುತ್ತೆ, ಕರಣಕಾರಕ. ಹಾಗಾಗಿ ಆಪ್ಷನ್ 2 ಇಂದ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ, ಎದ್ದು ನಿಲ್ಲು ಈ ವಾಕ್ಯದಲ್ಲಿ ಇರುವ ಅವ್ಯಯ ಯಾವುದು ಅಂತ ಕೇಳಿದ್ದಾರೆ. ಸೊ ಎದ್ದು ನಿಲ್ಲು ಅಂತಕ್ಕಂತಹ ಪದದಲ್ಲಿ ಇರುವಂತಹ ಅವ್ಯಯ ಯಾವುದು ಅಂತ ಆನ್ಸರ್ ಏನಿರ್ಬೋದು ಹಾಗಾದರೆ ಇದಕ್ಕೆ? ಎಸ್, ಆಯ್ಕೆ 1 ಎದ್ದು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಎದ್ದು ಅಂತಕ್ಕಂಥದ್ದು ಕ್ರಿಯಾಪದದಿಂದ ಉಂಟಾಗಿ ಯಾವುದೇ ಒಂದು ಲಿಂಗ ಆಗಿರ್ಬೋದು, ವಚನ, ವಿಭಕ್ತಿ, ಕಾಲದಿಂದ ಬದಲಾವಣೆ ಹೊಂದದೇ ಇರುವಂತಹ ಒಂದು ಕ್ರಿಯಾರ್ಥಕ ಅವ್ಯಯ ಅಂದರೆ ಕೃದಂತ ಅವ್ಯಯ. ಸೊ ಇಲ್ಲಿ ಕ್ರಿಯಾಪದಕ್ಕೆ ವಿಶೇಷಣವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ 1 ಎದ್ದು ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಎರಡನೇ ಒಂದು ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ, ಮಾತಿನ ಮಲ್ಲಿ ಇಲ್ಲಿ ಬಳಕೆಯಾಗಿರುವ ಅಲಂಕಾರ ಯಾವುದು ಅಂತ ಕೇಳಿದ್ದಾರೆ. ಮಾತಿನ ಮಲ್ಲಿ ಇಲ್ಲಿ ಯಾವ ಅಲಂಕಾರ ಬಳಕೆಯಾಗಿದೆ? ಉಪಮಾಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷಾಲಂಕಾರ, ಶ್ಲೇಷಾಲಂಕಾರ ಅಂತ ಇದೆ. ಆನ್ಸರ್ ಇದಕ್ಕೆ ಆಪ್ಷನ್ 2 ರೂಪಕಾಲಂಕಾರ. ಸೊ ಇಲ್ಲಿ ಮಾತಿನ ಮಲ್ಲಿ, ಇಲ್ಲಿ ಮಾತು ಅಂತಕ್ಕಂಥದ್ದು, ಸೊ ಇಲ್ಲಿ ನೋಡಿ ನಾನು ಇಲ್ಲಿ ಹಾಕ್ತೀನಿ, ಮಾತು ಅನ್ನೋದು ಏನಿದೆ ಉಪಮೇಯ, ಮತ್ತು ಉಪಮಾನ ಏನಿದೆ ಮಲ್ಲಿ ಅಂತಕ್ಕಂಥದ್ದು ಉಪಮಾನ. ಸೊ ಇವುಗಳಿಗೆ ಅಭೇದವನ್ನು ಕಲ್ಪಿಸಲಾಗಿರುವಂಥದ್ದು, ಅಂದರೆ ಮಾತೆ ಮಲ್ಲಿಗೆಯಾಗಿದೆ ಅಂತಕ್ಕಂತಹ ಒಂದು ಅರ್ಥ ಬರುತ್ತೆ ಮಾತಿನ ಮಲ್ಲಿ ಅಂತಂದರೆ. ಸೊ ಇದು ರೂಪಕಾಲಂಕಾರಕ್ಕೆ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಸೊ ಉಪಮೇಯ ಮತ್ತು ಉಪಮಾನಗಳು ಒಂದೇ ಅಂತ ಹೇಳಿದ್ರೆ ಅದು ಯಾವಾಗಲೂ ಕೂಡ ರೂಪಕಾಲಂಕಾರವಾಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ, ಕನ್ನಡ ವ್ಯಾಕರಣದ ಪ್ರಕಾರ ಕೃತಕ ಎಂಬುದು ಯಾವ ರೀತಿಯ ಪದ ಅಂತ ಕೇಳಿದ್ದಾರೆ. ಸೊ ಕೃತಕ ಅನ್ನೋದು ಯಾವ ರೀತಿಯ ಪದ ಆಗಿರುತ್ತೆ ಹಾಗಾದರೆ? ಆಪ್ಷನ್ಸ್ ನೋಡಿ, ತತ್ಸಮ, ತದ್ಭವ, ದೇಶೀಯ, ಅನ್ಯ ದೇಶೀಯ ಅಂತ ಇದೆ. ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ ಆಯ್ಕೆ 1 ತತ್ಸಮ. ಏನಕ್ಕೆ ತತ್ಸಮ? ಕೃತಕ ಅನ್ನೋದು ಸಂಸ್ಕೃತದಿಂದ ಡೈರೆಕ್ಟಾಗಿ ಕನ್ನಡಕ್ಕೆ ಬಂದಿರೋಂಥ ಒಂದು ವರ್ಡ್ ಆಗಿರುತ್ತೆ, ಒಂದು ಪದ. ಸೊ ಹಾಗಾಗಿ ಇದನ್ನು ನಾವು ತತ್ಸಮ ಪದ. ಉದಾಹರಣೆಗೆ ಕೃತ್ಯ ಎಂಬುದು ತದ್ಭವ ಆಗಿರುತ್ತೆ, ಯಾಕಂದರೆ ಇದು ಕನ್ನಡ ಪದ ಆಗಿರುತ್ತೆ. ಕೃತಕ ಅನ್ನೋದು ಇದು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರೋದ್ರಿಂದ ಯಾವುದೇ ಬದಲಾವಣೆ ಇಲ್ಲದೆ ಇದು ತತ್ಸಮ ಪದ ಆಗಿರುತ್ತೆ. ಆಪ್ಷನ್ 1 ತತ್ಸಮ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ, ಮನೆಗೆ ಹೋದನು ಈ ವಾಕ್ಯದಲ್ಲಿ ಹೋದನು ಎಂಬ ಪದ ಯಾವ ಕ್ರಿಯಾಪದದ ಪ್ರಕಾರಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮನೆಗೆ ಹೋದನು ಅಂತಕ್ಕಂಥದ್ದು ಯಾವುದಕ್ಕೆ ಸೇರಿದೆ, ಯಾವ ಕ್ರಿಯಾಪದದ ಪ್ರಕಾರಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಇದಕ್ಕೆ ಏನಿರ್ಬೋದು? ಸಕರ್ಮಕ, ಅಕರ್ಮಕ, ಸಹಾಯಕ ಮತ್ತು ಸಂಯುಕ್ತ ಅಂತ ಇದೆ. ಆನ್ಸರ್ ಬಂದು ಆಪ್ಷನ್ 2 ಅಕರ್ಮಕ ಕ್ರಿಯಾಪದ.
ಹೋದನು ಎಂಬ ಕ್ರಿಯಾಪದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಕರ್ಮ ಪದದ ಅಗತ್ಯ ಇರೋದಿಲ್ಲ. ಏನನ್ನ ಹೋದನು ಅಥವಾ ಯಾರನ್ನ ಹೋದನು ಅನ್ನುವಂಥ ಪ್ರಶ್ನೆಗೆ ಉತ್ತರನೇ ಇಲ್ಲ, ಮತ್ತು ಆ ವರ್ಡ್ಗೆ ಅರ್ಥ ಕೂಡ ಇಲ್ಲ ಅಲ್ವಾ. ಏನನ್ನು ಹೋದನು ಯಾರನ್ನು ಹೋದನು ಏನು ಅರ್ಥ ಬರುತ್ತೆ, ಏನೂ ಅರ್ಥ ಬರೋದಿಲ್ಲ. ಸೊ ಕರ್ಮಪದವಿಲ್ಲದ ಕ್ರಿಯಾಪದವನ್ನು ನಾವೇನಂತ ಹೇಳಿ ಕರಿತೀವಿ, ಅಕರ್ಮಕ ಕ್ರಿಯಾಪದ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ 2 ಅಕರ್ಮಕ ಕ್ರಿಯಾಪದ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಇದು ಸಮಾಸ ಕೇಳಿದ್ದಾರೆ. ಬೆಟ್ಟದಾವರೆ ಎಂಬ ಪದದಲ್ಲಿರುವ ಸಮಾಸ ಯಾವುದು ಅಂತ ಪ್ರಶ್ನೆ ಕೇಳಿರೋ ಅಂಥದ್ದು ಯಾವುದಿರ್ಬೋದು ಹಾಗಾದರೆ? ಬೆಟ್ಟದಾವರೆ ಅಂತಕ್ಕಂಥದ್ದು ತತ್ಪುರುಷ ಬಹುರ್ವೀಹಿ ಸಮಾಸ, ಕರ್ಮಧಾರೆಯ ಸಮಾಸ, ಹಾಗೆಯೇ ಷಷ್ಠಿ ತತ್ಪುರುಷ ಸಮಾಸ ಅಂತ. ಸೊ ಇಲ್ಲಿ ಏನಿರ್ಬೋದು ಹಾಗಾದರೆ? ಸರಿಯಾದ ಉತ್ತರ ಆಪ್ಷನ್ 4 ಷಷ್ಠಿ ತತ್ಪುರುಷ ಸಮಾಸ ಅಂತ ಆನ್ಸರ್ ಆಗುತ್ತೆ. ತತ್ಪುರುಷ ಸಮಾಸ ಯಾಕಾಗಲ್ಲ? ಷಷ್ಠಿ ತತ್ಪುರುಷ ಸಮಾಸನೇ ಏನಕ್ಕಾಗುತ್ತೆ ಅಂತಂದರೆ, ಇವಾಗ ಬೆಟ್ಟದಾವರೆ ಅಂತ ಪದವನ್ನು ನಾವು ಬಿಡಿಸಿ ಬರೆದಾಗ ಏನಾಗುತ್ತೆ ನೋಡಿಲಿ, ನಾನಿಲ್ಲಿ ಬಿಡಿಸಿ ಬರಿತಾ ಇದ್ದೀನಿ. ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದ ಪ್ಲಸ್ ತಾವರೆ. ಸೊ ಇಲ್ಲಿ ದ ಅನ್ನೋದು ಷಷ್ಠಿ ವಿಭಕ್ತಿ ಪ್ರತ್ಯಯ ಆಗಿರುತ್ತೆ. ದ ಅಂತ ಪ್ರೊನೌನ್ಸ್ ಮಾಡಿದಾಗ ಕೊನೆಗೆ ನಮಗೆ ಯಾವ ಪ್ರತ್ಯಯ ಕೇಳಿಸುತ್ತೆ? ಅಂತಕ್ಕಂಥದ್ದು. ಸೊ ಷಷ್ಠಿ ವಿಭಕ್ತಿ ಪ್ರತ್ಯಯ ಆಗಿರುತ್ತೆ. ಪೂರ್ವ ಪದದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಆಗಿದ್ದು ಪೂರ್ವ ಪದದಲ್ಲಿ ಲೋಪ ಆಗಿದೆ. ಸೊ ಷಷ್ಠಿ ವಿಭಕ್ತಿ ಪ್ರತ್ಯಯ ಲೋಪವಾಗಿ ಆಗ್ತಕ್ಕಂತಹ ಒಂದು ಸಮಾಸವನ್ನು ಷಷ್ಠಿ ತತ್ಪುರುಷ ಸಮಾಸ ಅಂತ ಹೇಳಿ ಕರಿತೀವಿ ಅಲ್ವಾ. ಬೆಟ್ಟದಾವರೆ, ಸೊ ಇದು ಏನಾಗಿದೆ, ಇಲ್ಲಿ ಲೋಪ ಆಗಿದೆ, ಹಾಗಾಗಿ ಷಷ್ಠಿ ತತ್ಪುರುಷ ಸಮಾಸ ಅಂತ ಇದಕ್ಕೆ ನಾವು ಹೇಳ್ಬೋದು. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಅರ್ಧಾನುಸ್ವಾರ ಎಂದು ಯಾವುದನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅರ್ಧಾನುಸ್ವಾರ ಅಂತ ಯಾವ್ದು ಕರೀತಾರೆ ನೋಡಿ, ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ. ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ? ಎಸ್, ಆಪ್ಷನ್ 4 ಇವುಗಳಲ್ಲಿ ಯಾವುದೂ ಅಲ್ಲ ಅಂತ. ಕನ್ನಡದಲ್ಲಿ ಅರ್ಧಾನುಸ್ವಾರ ಅಂತಕ್ಕಂತಹ ಒಂದು ಪ್ರತ್ಯೇಕ ಅಕ್ಷರ ಯಾವುದು ಕೂಡ ಇಲ್ಲ. ಸೊ ಇದು ಬಂದು ಅನುಸ್ವಾರ ಆಗಿರುತ್ತೆ ಆ್ಯಂಡ್ ಇದು ಬಂದು ವಿಸರ್ಗ ಆಗಿರುತ್ತೆ. ಇದು ಹಳೆಗನ್ನಡದ ರ ಅಂತಕ್ಕಂತಹ ಪದ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವುದು ಕೂಡ ಅರ್ಧಾನುಸ್ವಾರ ಅಂತಕ್ಕಂತಹ ಒಂದು ಪ್ರತ್ಯೇಕ ಅಕ್ಷರ ಇಲ್ಲಿ ಇದುವರೆಗೂ ಇರಲಿಲ್ಲ, ಸೊ ಈಗಲೂ ಇಲ್ಲ. ಹಾಗಾಗಿ ಆಯ್ಕೆ 4 ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಪ್ರಗತಿ ಎಂಬ ಪದದ ವಿರುದ್ಧಾರ್ಥಕ ಪದ ಏನು? ಪ್ರಗತಿ ಅಂತಂದರೆ ಅದರ ಒಂದು ಆಪೋಸಿಟ್ ವರ್ಡ್ ಏನು ಅಂತ. ಸೊ ಪ್ರಗತಿ ಅಂತಂದರೆ ಏನು? ಡೆವಲಪ್ಮೆಂಟ್, ಅಭಿವೃದ್ಧಿ ಅಂತ ಅರ್ಥ ಬರುತ್ತೆ. ಸೊ ಅದರ ಒಂದು ಆಪೋಸಿಟ್ ವರ್ಡ್ ಏನಾಗಿರುತ್ತೆ ಹಾಗಾದರೆ? ಅವನತಿ. ಅವನತಿ ಅಂತಂದರೆ ಹಿನ್ನಡೆ ಆಗೋದು ಅನ್ನೋದು, ನಾಶ ಆಗೋದು ಅಂತ ಅರ್ಥ ಬರುತ್ತೆ. ಸೊ ಪ್ರಗತಿಯ ಒಂದು ವಿರುದ್ಧಾರ್ಥಕ ಪದ ಏನಿರುತ್ತೆ? ಅವನತಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ, ಮನೆ ಮಠ ಎಂಬುದು ಯಾವ ವಿಧದ ಸಮಾಸವಾಗಿದೆ ಅಂತ ಕೇಳಿದ್ದಾರೆ. ಸೊ ಮನೆ ಮಠ ಯಾವ ಸಮಾಸಕ್ಕೆ ಬರುತ್ತೆ? ದ್ವಂದ್ವ ಸಮಾಸನ, ದ್ವಿಗು ಸಮಾಸನ, ಬಹುರ್ವೀಹಿ ಸಮಾಸನ ಅಥವಾ ತತ್ಪುರುಷ ಸಮಾಸನ ಅಂತ. ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ? ಆಯ್ಕೆ 1 ದ್ವಂದ್ವ ಸಮಾಸಕ್ಕೆ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಯಾಕೆ ಅಂದರೆ ಮನೆ ಮತ್ತು ಮಠ ಇಲ್ಲಿ ಎರಡೂ ಪದಗಳು ಕೂಡ ಪ್ರಧಾನ ಆಗಿರುತ್ತೆ, ಸಮಾನವಾದ ಅರ್ಥವನ್ನು ಕೂಡ ಹೊಂದಿರುತ್ತೆ, ಸಮಾನವಾದ ಅರ್ಥವನ್ನು ಕೂಡ ಕೊಡುತ್ತೆ. ಇದು ದ್ವಂದ್ವ ಸಮಾಸಕ್ಕೆ ಎಕ್ಸಾಂಪಲ್ ಆಗಿ ನಾವು ಹೇಳ್ಬೋದು. ಮನೆ ಮಠ ಅನ್ನೋದು ದ್ವಂದ್ವ ಸಮಾಸ. ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಗುರುವಿನಿಂದ ಪಾಠವು ಹೇಳಲ್ಪಟ್ಟಿದ್ದು ಇದು ಯಾವ ಪ್ರಯೋಗಕ್ಕೆ ಉದಾಹರಣೆ ಅಂತ ಪ್ರಶ್ನೆ ಇದೆ. ಸೊ ಯಾವ ಪ್ರಯೋಗಕ್ಕೆ ಇದು ಉದಾಹರಣೆಯಾಗಿರುತ್ತೆ? ಗುರುವಿನಿಂದ ಪಾಠವು ಹೇಳಲ್ಪಟ್ಟಿತ್ತು ಅನ್ನೋದು ಆಯ್ಕೆ 2 ಕರ್ಮಣಿ ಪ್ರಯೋಗ. ಸೊ ಗುರುವಿನಿಂದ ಪಾಠವು ಹೇಳಲ್ಪಟ್ಟಿತ್ತು, ಇಲ್ಲಿ ಕರ್ಮಪದ ಯಾವುದು ಅಂತ ಹೇಳಿದ್ರೆ ಪಾಠ. ಓಕೆನಾ? ಸೊ ನಾನು ಇಲ್ಲಿ ಬರಿತೀನಿ, ಇಲ್ಲಿ ಪಾಠ ಅನ್ನೋದು ಕರ್ಮಪದ ಆಗಿರುತ್ತೆ, ಇದು ಪ್ರಧಾನವಾಗಿದೆ. ಮತ್ತು ಕ್ರಿಯಾಪದ ಏನಿದೆ ಕರ್ಮಪದವನ್ನು ಅನುಸರಿಸಿದೆ. ಕ್ರಿಯಾಪದ ಯಾವುದಿಲ್ಲಿ? ಹೇಳಲ್ಪಟ್ಟಿತ್ತು ಅನ್ನೋದು ಕ್ರಿಯಾಪದ. ಓಕೆನಾ? ಇದು ಕರ್ಮಣಿ ಪ್ರಯೋಗಕ್ಕೆ ಉದಾಹರಣೆ. ಸಾಮಾನ್ಯವಾಗಿ ಕರ್ಮಣಿ ಪ್ರಯೋಗದಲ್ಲಿ ಇಂದ ವಿಭಕ್ತಿ ಪ್ರತ್ಯಯ ಬಳಕೆಯಾಗುತ್ತೆ ಮತ್ತು ಪಡು ಧಾತುವಿನಿಂದ ಕೊನೆಗೊಳ್ಳುತ್ತೆ. ಸೊ ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ಮಣಿ ಪ್ರಯೋಗ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ
ಗುಡುಗುಡು ಎಂಬುದು ಯಾವ ರೀತಿಯ ದ್ವಿರುಕ್ತಿ ಅಂತ ಕೇಳಿದ್ದಾರೆ. ಸೊ ಗುಡುಗುಡು ಅನ್ನೋದು ಯಾವ ರೀತಿಯಂತಹ ಒಂದು ದ್ವಿರುಕ್ತಿ? ಆಪ್ಷನ್ಸ್ ನೋಡಿ, ಅರ್ಥಪೂರ್ಣ, ಅನುವೃತ್ತಿ, ಅನುಕರಣಾವ್ಯಯ ಯಾವುದೂ ಅಲ್ಲ ಅಂತ ಇದೆ. ಆನ್ಸರ್ ಏನಿರ್ಬೋದು ಹಾಗಾದರೆ ಇದಕ್ಕೆ? ಎಸ್, ಆಪ್ಷನ್ 3 ಅನುಕರಣಾವ್ಯಯ ಅಂತ. ಯಾಕೆ ಅನುಕರಣಾವ್ಯಯ ದ್ವಿರುಕ್ತಿ ಅಂದರೆ, ಗುಡುಗುಡು ಎಂಬುದು ಒಂದು ಸೌಂಡ್, ಶಬ್ದವನ್ನು ನಾವು ಏನು ಮಾಡ್ತೀವಿ, ಇಮಿಟೇಟ್ ಮಾಡ್ತಕ್ಕಂತಹ ಒಂದು ಪದ ಆಗಿರುತ್ತೆ. ಗುಡುಗುಡು ಅನ್ನೋದನ್ನು ನಾವು ಅನುಕರಣೆ ಮಾಡೋದಕ್ಕೆ ಬಳಸುವಂಥ ಪದ. ಸೊ ಇಂತಹ ಪದಗಳನ್ನು ನಾವು ಏನಂತ ಹೇಳ್ತೀವಿ? ಅನುಕರಣಾವ್ಯಯ ಅಂತ ಹೇಳಿ ಕರಿತೀವಿ. ಸೊ ಇವುಗಳನ್ನು ದ್ವಿರುಕ್ತಿಯಾಗಿಯೂ ಕೂಡ ನಾವಿಲ್ಲಿ ಬಳಸ್ಬೋದು, ಅನುಕರಣಾವ್ಯಯ ದ್ವಿರುಕ್ತಿ ಅಂತ. ಸೊ ಹಾಗಾಗಿ ಆಪ್ಷನ್ 3 ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ, ಪ್ರತಿಕ್ಷಣ ಎಂಬ ಪದದಲ್ಲಿರುವ ಸಮಾಸ ಯಾವುದು ಅಂತ ಕೇಳಿದ್ದಾರೆ. ಸೊ ಪ್ರತಿಕ್ಷಣ ಅಂತಕ್ಕಂಥದ್ದು ಯಾವ ಒಂದು ಸಮಾಸ ಆಗಿರುತ್ತೆ? ಆಪ್ಷನ್ 1, 2, 3, 4 ಸರಿಯಾಗಿರುವಂತಹ ಉತ್ತರ ಯಾವುದು? ಆಪ್ಷನ್ 3 ಅವ್ಯಯೀ ಭಾವ ಸಮಾಸ. ಅವ್ಯಯೀ ಭಾವ ಸಮಾಸ. ಸೊ ಪ್ರತಿಕ್ಷಣ ಅಂದರೆ ಪ್ರತಿಯೊಂದು ಕ್ಷಣ ಅಂತ. ಇಲ್ಲಿ ಪೂರ್ವ ಪದ ಅವ್ಯಯವಾಗಿರುತ್ತೆ ಪ್ರತಿ ಅನ್ನೋದು, ಮತ್ತು ಅದು ಉತ್ತರ ಪದಕ್ಕೆ ವಿಶೇಷ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಅವ್ಯಯ ಪೂರ್ವ ಪದ ಆಗಿರುತ್ತೆ. ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ಅವ್ಯಯೀ ಭಾವ ಸಮಾಸ ಅಂತ ಹೇಳಿ ಕರಿತೀವಿ. ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ, ಕನ್ನಡ ವ್ಯಾಕರಣದಲ್ಲಿ ಶ್ಲೇಷ ಅಲಂಕಾರ ಎಂದರೆ ಏನು ಅಂತ ಕೇಳಿದ್ದಾರೆ. ಏನು ಶ್ಲೇಷ ಅಲಂಕಾರ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ. ಒಂದು ವಸ್ತುವನ್ನು ಮತ್ತೊಂದಕ್ಕೆ ಹೋಲಿಸೋದು, ಒಂದು ಪದ ಅಥವಾ ಪದಗುಚ್ಛಕ್ಕೆ ಹಲವು ಅರ್ಥಗಳಿರೋದು, ಕಾರಣವಿಲ್ಲದೆ ಕಾರ್ಯವನ್ನು ಹೇಳೋದು, ಅತಿಶಯೋಕ್ತಿ ಮಾಡುವುದು. ಸರಿಯಾಗಿರುವಂತಹ ಉತ್ತರ ಏನು? ಗೆಸ್ ಆಪ್ಷನ್ 2. ಆಪ್ಷನ್ 2 ಏನಿದೆ, ಒಂದು ಪದ ಅಥವಾ ಪದಗುಚ್ಛಕ್ಕೆ ಹಲವು ಅರ್ಥಗಳಿರುವುದು ಅಂತ. ಸೊ ಇಲ್ಲಿ ಶ್ಲೇಷ ಅಲಂಕಾರದಲ್ಲಿ ಒಂದೇ ಪದ ಅಥವಾ ಪದಗುಚ್ಛ ಏನಿದೆ ಸಂದರ್ಭಕ್ಕೆ ಅನುಗುಣವಾಗಿ ಎಷ್ಟೊಂದು ಅರ್ಥಗಳನ್ನು ಕೊಡುತ್ತೆ. ಇದರಿಂದಾಗಿ ಕಾವ್ಯಕ್ಕೆ ವಿಶೇಷ ಸೌಂದರ್ಯ ಕೂಡ ಬರುತ್ತೆ. ಹಾಗಾಗಿ ಆಪ್ಷನ್ 2 ಸರಿಯಾದ ಆನ್ಸರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.